ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ. ಇದರಿಂದ ಚೌಪಾಯಿಗಳು, ದೋಹೆ ಮತ್ತೆ ಛಂದಸ್ಸುಗಳು. ಉರ್ ಲಾತ್ ಘಾತ್ ಪ್ರಚಂಡ ಲಾಗತ್ ಬಿಕಲ ರಥತೆ ಮಹಿಪರ ಗಹಿ ಭಾಲು ಬಿ ಸಹು ಕರ ಮನಹು ಕಮಲನ್ಹಿ ಬಸೆ ನಿಸಿ ಮಧುಕರ ಮುರುಚಿತ ಬಿಲೋ ಕಿ ಬಹೋರಿ ಪದಹತಿ ಭಾಲುಪತಿ ಪ್ರಭು पही गयो निसी जानी स्यंदन घाली तेही तब सूत जतन करत भयो मुरुछा भिगत भालु कपि सब आये प्रभु पासा निसिचर सकल रावण ही घेरी रहे अति त्रासा तेही निसी सीता पही जाई त्रिजटा कही सब कथा सुनाई सिर भुज बाढ़ी सुनत रिपुकेरी सीता उर भई त्रास घनेरी मुख मलीन उपजी मन चिंता त्रिजटा सन बोली तब सीता हो यही कहाँ कहाँ सी किन माता के ही विधि मरिही विश्व दुख दाता रघुपति सर सिर कटेहु न मरई विधि विपरीत चरित सब करई मोर अभाग्य जियावत वोही जेहि हौ हरिपद कमल बिछोही जेहि कृत कपट कनक मृग झूठा अजहु सो दैव मोही पर रूठा जेहि विधि मोही दुख दुसह सहाये लक्ष्मण कहूँ कटु बचन कहाये रघुपति बिरह सबिष सर भारी तकी तकी मार बार बहु मारी ऐसे हु दुख जो राख मम प्राणा सोई विधि ताही जियाव न आना बहु विधि कर बिलाप जानकी करी करी सुरति कृपा निधान की कह त्रिजटा सुनु राजकुमारी उर सर लागत मरई सुरारी प्रभु ताते उर हतई न तेही येही के हृदय बसति ಬೈದೇಹಿ. ಇವು ಚೌಪಾಯಿಗಳು, ದೋಹೆ ಮತ್ತೆ ಛಂದಸ್ಸುಗಳು. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳುತ್ತಾರೆ, ವಾನರರೆಲ್ಲರೂ ಕೂಡ ಪ್ರಜ್ಞಾಶೂನ್ಯರಾಗಿ ಬಿದ್ದು ಹೋಗ್ತಾರೆ. ಯಾಕೆ ಅಂತಂದ್ರೆ ರಾವಣ ಅವ್ರ ಮೇಲೆಲ್ಲ ಬಾಣ ಪ್ರಯೋಗವನ್ನ ಮಾಡ್ತಾನಲ್ಲ, ಅದಕ್ಕೋಸ್ಕರ. ಸೊ ರಾವಣ ತುಂಬಾ ಕೋಪ ಮಾಡಿಕೊಂಡು ಆ ವಾನರ ಬಲ್ಲೂಕಗಳನ್ನೆಲ್ಲ ಹಿಡಿದು ನೆಲಕ್ಕೆ ಕುಕ್ಕೋದಕ್ಕೆ ಶುರು ಮಾಡ್ತಾನೆ. ಆಗ ಜಾಂಬವಂತ ಕೋಪ ಮಾಡಿಕೊಂಡು ರಾವಣನ ಎದೆಗೆ ಒಂದು ಒದೆಯನ್ನ ಕೊಡ್ತಾನೆ. ಎದೆಗೆ ತಗುಲಿದಂತಹ ಪ್ರಚಂಡ ಆಘಾತದಿಂದ ರಾವಣ ವ್ಯಾಕುಲನಾಗಿ ರಥದಿಂದನೇ ನೆಲಕ್ಕೆ ಉರುಳುತ್ತಾನೆ. ಅವನು 20 ಕೈಗಳನ್ನು ಕೂಡ ಬಲ್ಲೂಕಗಳನ್ನ ಅವನು 20 ಕೈಗಳಿರುತ್ತಲ್ಲ, ಅದರಲ್ಲೆಲ್ಲ ಅವನು ಬಲ್ಲೂಕಗಳನ್ನ ಹಿಡಿದಿದ್ದ. ಅವೆಲ್ಲ ರಾತ್ರಿಯಲ್ಲಿ ಭ್ರಮರಗಳು ಕಮಲಗಳಲ್ಲಿ ಸಿಕ್ಕಾಕೊಂಡ್ಬಿಡುತ್ತಲ್ಲ, ಆ ರೀತಿ ಕಾಣಿಸ್ತಾ ಇದ್ವು. ಅವನು ಮೂರ್ಛಿತನಾಗಿರೋದನ್ನ ನೋಡಿ ಮತ್ತೊಮ್ಮೆ ಒದ್ದು ವೃಕ್ಷರಾಜ ಜಾಂಬವಂತ ಪ್ರಭುವಿನ ಹತ್ರಕ್ಕೆ ಹೋಗಿ ಹೇಳ್ತಾನೆ. ರಾತ್ರಿ ಆಗಿರೋದನ್ನ ನೋಡಿ ಸಾರಥಿ ರಾವಣನನ್ನ ರಥದ ಒಳಗಡೆ ಹಾಕೊಂಡು ಅವನಿಗೆ ಶೈತ್ಯೋಪಚಾರ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗ ಮೂರ್ಛೆ ಬಿದ್ದ್ಬಿಟ್ಟಿದಾನಲ್ಲ, ಅದಕ್ಕೇನು ಉಪಚಾರ ಮಾಡಬೇಕು ಅದನ್ನ ಮಾಡ್ತಿರ್ತಾನೆ. ಮೂರ್ಛೆಯಿಂದ ಎದ್ದ ಮೇಲೆ ಬಲ್ಲೂಕರೆಲ್ಲರೂ ಕೂಡ ಆ ಪ್ರಭುವಿನ ಹತ್ರಕ್ಕೆ ಹೋಗ್ತಾರೆ. ಆ ಕಡೆ ನಿಶಾಚರರು ಎಲ್ಲರೂ ಕೂಡ ಭಯಭೀತರಾಗಿ ರಾವಣನ ಸುತ್ತಲೂ ಕೂಡ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅದೇ ರಾತ್ರಿ ತ್ರಿಜಟ ಇದ್ದಾಳಲ್ಲ, ಅವಳು ಸೀತೆಯ ಹತ್ರ ಹೋಗಿ ಆಕೆಗೆ ಯುದ್ಧದ ವೃತ್ತಾಂತ ಅಲ್ಲೇನೇನಾಯಿತು ಅದೆಲ್ಲ ಕೂಡ ಅವಳು ಹೇಳ್ತಾಳೆ. ಶತ್ರುವಿನ ತಲೆ ಭುಜಗಳು ವೃದ್ಧಿಯಾಗುವಂಥ ಸಮಾಚಾರವನ್ನು ಕೇಳಿ, ಅಂದರೆ ರಾವಣನಿಗೆ ಹೊಡಿತಾ ಇದ್ರು ಕೂಡ ಅದಿನ್ನೂ ಇನ್ನೂ ವೃದ್ಧಿ ಆಗ್ತಾ ಇತ್ತಲ್ಲ, ಅದನ್ನೆಲ್ಲ ಕೇಳಿ ಸೀತಾದೇವಿಗೆ ತುಂಬ ಭಯ ಆಗುತ್ತೆ. ಅವಳ ಮುಖ ಎಲ್ಲ ಒಂಥರ ಬಾಡ್ಹೋದಂಗಾಗತ್ತೆ, ಮನಸ್ಸು ಚಿಂತಾಕ್ರಾಂತವಾಗತ್ತೆ. ಆಗ ಸೀತೆ ತ್ರಿಜಟೆಯ ಹತ್ರ ಹೋಗಿ ಹೇಳ್ತಾಳೆ, ತಾಯೇ ಯಾಕೆ ಮಾತಾಡ್ತಾ ಇಲ್ಲ ನೀವು? ಮುಂದೇನಾಗುತ್ತೋ ಏನೋ, ವಿಶ್ವಕ್ಕೆ ದುಃಖಕಾರಕನಾದಂಥ ಇವನು ಹೇಗೆ ಸಾಯ್ತಾನೆ? ಶ್ರೀ ರಘುಪತಿಯ ಬಾಣಗಳಿಂದ ಆತನ ತಲೆಗಳು ಕತ್ತರಿಸ್ತಾ ಇದ್ರು ಕೂಡ ಅವನು ಸತ್ತಿಲ್ಲ ಅಂತಂದ್ರೆ ವಿಧಾತನ ಲೀಲೆಗಳೆಲ್ಲ ಕೂಡ ವಿಪರೀತವಾಗೇ ಇದೆ. ನಿಜ ಹೇಳಬೇಕು ಅಂತಂದ್ರೆ ನನ್ನ ದೌರ್ಭಾಗ್ಯದಿಂದಾನೇ ಅವನು ಬದುಕಿದಾನೋ ಏನೋ, ಅದೇ ನನ್ನನ್ನು ಶ್ರೀಹರಿ ಚರಣಗಳಿಂದ ಅಗಲಿಸ್ತಾ ಇರೋದು. ಅಂದರೆ ನನಗೆ ದೌರ್ಭಾಗ್ಯ ಇದೆ, ಅದಕ್ಕೆ ಇದೆಲ್ಲ ಆಗ್ತಾ ಇದೆ. ನನ್ನ ದೌರ್ಭಾಗ್ಯದಿಂದಾನೇ ಅಲ್ಲಿ ಕಪಟ ಕಾಂಚನ ಮೃಗ ಬಂದಿದ್ದು, ಅಂದರೆ ಬಂಗಾರದ ಒಂದು ಜಿಂಕೆ ಬರುತ್ತಲ್ಲ
ಅದು ಬಂದಿದ್ದು ಕೂಡ ನನ್ನ ದೌರ್ಭಾಗ್ಯದಿಂದಾನೇ. ಆ ದೈವ ಅನ್ನೋದೇ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದೆ. ಆ ವಿಧಿನೇ ನಾನು ದುಸ್ಸಹ ದುಃಖವನ್ನ ಅಂದ್ರೆ ಸಹಿಸ್ಕೊಳ್ಳೋದಕ್ಕಾಗದೇ ಇರುವಷ್ಟು ದುಃಖವನ್ನ ಅನುಭವಿಸೋ ಹಾಗೆ ಮಾಡಿದೆ. ಲಕ್ಷ್ಮಣನ ಕುರಿತು ನನ್ನ ಬಾಯಿಂದ ಕಠೋರ ಮಾತುಗಳನ್ನ ಆಡಿಸಿದೆ ಅದು. ಅಂದ್ರೆ ಆ ಲಕ್ಷ್ಮಣ ನಾನು ಹೋಗೋದಿಲ್ಲ, ನನ್ನ ಅಣ್ಣ ಹೇಳಿದಾನೆ ಇಲ್ಲೇ ಇರು ಅಂತ ಅಂದಾಗ್ಲೂ ಕೂಡ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾಳೆ ಅವಳು. ಅದಕ್ಕೆ ಆ ರೀತಿ ಮಾತಾಡ್ಸಿದ್ದು ಕೂಡ ಈ ವಿಧಿನೇ. ಅದೇ ವಿಧಿ ಈಗ ರಘುಪತಿ ವಿರಹ ಅನ್ನುವಂಥ ವಿಷಬಾಣದಿಂದ ನನ್ನನ್ನು ನೋಡಿ ನೋಡಿ ಅನೇಕ ಸಲ ನನ್ನನ್ನು ಗಾಯಗೊಳಿಸ್ತಾ ಇದೆ. ಈಗಲೂ ಕೂಡ ಅದು ತಿವಿತಾನೇ ಇದೆ. ಇಂತಹ ದುಃಖದಲ್ಲೂ ಕೂಡ ನನ್ನ ಪ್ರಾಣಗಳನ್ನು ಉಳಿಸಿರುವಂತಹ ವಿಧಿನೇ ಆ ರಾವಣನನ್ನು ಬದುಕಿಸ್ತಾ ಇರೋದು, ಬೇರೆ ಯಾರೂ ಅಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾಳೆ. ಕೃಪಾಳುವಾದಂತಹ ಶ್ರೀರಾಮನನ್ನ ಮಾತು ಮಾತಿಗೂ ಕೂಡ ಸ್ಮರಣೆ ಮಾಡಿಕೊಳ್ತಾ ಜಾನಕಿ ಅನೇಕ ರೀತಿಯಿಂದ ಅಳೋದಕ್ಕೆ ಶುರು ಮಾಡ್ತಾಳೆ. ತ್ರಿಜಟೆ ಹೇಳ್ತಾಳಾಗ, ಓ ರಾಜ್ಕುಮಾರಿ ಕೇಳು, ದೇವತೆಗಳ ಶತ್ರುವಾದಂತಹ ರಾವಣನ ಎದೆಗೆ ಬಾಣ ತಗುಲಿದ್ರೆ ಮಾತ್ರ ಅವನು ಸಾಯ್ತಾನೆ. ಆದರೆ ಪ್ರಭು ರಾಮಚಂದ್ರ ಅವನ ಎದೆಗೆ ಯಾಕೆ ಬಾಣ ಹೊಡಿತಾ ಇಲ್ಲ ಅಂತಂದರೆ ಅಲ್ಲಿ ಜಾನಕಿಯಾದಂತಹ ನೀವು ವಾಸವಾಗಿದ್ದೀರಾ, ಅದಕ್ಕೋಸ್ಕರ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಅವಳು ಯೋಚನೆ ಮಾಡಿ ಹೇಳ್ತಾ ಇದ್ದಾಳೆ. ಎದೆಗೆ ಒದ್ಬಿಟ್ರೆ ಅವನು ಸತ್ತೇ ಹೋಗ್ತಾನೆ, ಆದರೆ ಅಲ್ಲಿ ನೀವು ವಾಸ ಮಾಡಿದಿರ ಅನ್ನೋ ಒಂದೇ ಕಾರಣಕ್ಕೇನೆ ಅಲ್ಲಿಗೆ ಬಾಣ ಹೊಡಿತಾ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾಳೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.